ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಪಿಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು KTM ಡ್ಯೂಕ್ 200 ನ ರಿವ್ಯೂ ಮಾಡೋಣ ಅಂತ ಗಾಡಿ ತಂದಿದ್ದೀನಿ. ಮೊದಲನೇದಾಗಿ ನನಗೆ ರಿವ್ಯೂ ವಿಡಿಯೋ ಮಾಡೋದಕ್ಕೆ ಈ ಗಾಡಿನ ಕೊಟ್ಟಿದ್ದಕ್ಕೆ ಪಾಪ್ಯುಲರ್ KTM ಮಂಡ್ಯ ಶೋರೂಮ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಮಂಡ್ಯದಲ್ಲಿದ್ದು ಯಾವುದೇ ರೀತಿ KTM ಗಾಡಿಗಳನ್ನ ಬುಕ್ ಮಾಡಬೇಕು ಇಲ್ಲ ಪರ್ಚೇಸ್ ಮಾಡಬೇಕು ಅನ್ನೋದಿದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಇಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಅವ್ರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೋಬಹುದು ಗಾಡಿಗಳನ್ನ. KTM ಅವರು ಡ್ಯೂಕ್ 200 ನ ಲಾಂಚ್ ಮಾಡಿ ಆಲ್ಮೋಸ್ಟ್ 14 ವರ್ಷ ಆಯ್ತು. ಅಂದ್ರೆ 2012ರಲ್ಲಿ ಫಸ್ಟ್ ಟೈಮ್ ಈ ಗಾಡಿನ ಲಾಂಚ್ ಮಾಡಿದ್ದು. ಸೊ ಅಲ್ಲಿಂದ ಇಲ್ಲಿವರೆಗೂ 3 ವರ್ಷ ಅಪ್ಡೇಟ್ ಆಗಿದೆ. ಫಸ್ಟ್ ಜನರೇಷನ್ ಗೊತ್ತು ನಿಮ್ಗೆ, ಈ ತರ ಇರ್ತಿತ್ತು ಫಸ್ಟ್ ಜನರೇಷನ್ ಡ್ಯೂಕ್ 200. ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಈ ತರ ಅಪ್ಡೇಟ್ ಮಾಡಿದ್ರು. ಇನ್ನ ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಥರ್ಡ್ ಜನರೇಷನ್. ಮೊದಲನೇದಾಗಿ ನಿಮ್ಗೆ ರೈಡಿಂಗ್ ಪೋಸ್ಟರ್ ತೋರಿಸ್ಬಿಡ್ತೀನಿ ನೋಡಿ. ಇದರಲ್ಲಿ ನಿಮ್ಗೆ ಆಕ್ಚುಲಿ 822 mm ಸೀಟ್ ಹೈಟ್ ಬರುತ್ತೆ, ಅಂದ್ರೆ 822 mm ಬರುತ್ತೆ ಸೀಟ್ ಹೈಟ್. ಬನ್ನಿ ಈಗ ಗಾಡಿ ಮೇಲೆ ಕುತ್ಕೊಂಡು ತೋರಿಸ್ತೀನಿ ನಿಮ್ಗೆ ಯಾವ ತರ ರೈಡಿಂಗ್ ಪೋಸ್ಟರ್ ಇದೆ ಇದ್ರದ್ದು ಅಂತ. ಇನ್ಫ್ಯಾಕ್ಟ್ ನಾನು ಈ ಗಾಡಿನ ಡೈರೆಕ್ಟ್ ಆಗಿ ರಿವ್ಯೂ ತರಲಿಲ್ಲ, 120 ಕಿಲೋಮೀಟರ್ಸ್ ಓಡಿಸಿದೀನಿ. ಈಗ ತರಬೇಕಾದ್ರೆ ರೈಡಿಂಗ್ ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಎಷ್ಟು 1000 ಕಿಲೋಮೀಟರ್ ಬೇಕಾದ್ರೂ ನೀವು ಈ ರೈಡಿಂಗ್ ಪೋಸ್ಟರ್ ಅಲ್ಲಿ ಆರಾಮಾಗಿ ಓಡಿಸ್ಬೋದು. ಸೊ ಯಾವುದೇ ರೀತಿ ಬ್ಯಾಕ್ ಪೇನು ರಿಸ್ಟ್ ಪೇನು ಏನು ಬರಲ್ಲ. ಗಾಡಿ ವೆಯ್ಟ್ ಕೂಡ ತುಂಬಾ ಕಡಿಮೆ, 159 kg ಅಷ್ಟೇ. 159 kg ಅಂದ್ರೆ ಏನ್ ಗುರು, ಸಖತ್ತು ಈಸಿ ಟು ಹ್ಯಾಂಡಲ್. ರೈಡಿಂಗ್ ಪೋಸ್ಟರ್ ನೋಡಿ ಈ ತರ ಬರುತ್ತೆ ನಿಮ್ಗೆ. ಸೊ ನೀವು ಲೆಗ್ನ ಮೇಲ್ಗಡೆ ಎತ್ಕೊಂಡ್ರೆ ಈ ತರ ಕಾಣುತ್ತೆ. ಈ ಗಾಡಿ ನಿಮ್ಗೆ ನೇಕೆಡ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಇದು ಟ್ರಾಫಿಕ್ ಅಲ್ಲಿ ಅಂತೂ ಓಡಿಸೋದಕ್ಕೆ ನುಗ್ಗಿಸ್ಕ ಹೋಗ್ತಾ ಇರ್ಬೋದು. ಜೊತೆಗೆ ಹೈವೇ ರೈಡಿಂಗು ಕೂಡ ಅದೇ ರೀತಿ ಮಾಡುತ್ತೆ. ನೀವು ಹೈವೇ ಟೂರಿಂಗು ಮಾಡ್ಬೋದು, ಸಿಟಿಲೂ ಕೂಡ ಆರಾಮಾಗಿ ಓಡಿಸಬಹುದು. ಎರಡಕ್ಕೂ ಕೂಡ ಒನ್ ಆಫ್ ದ ಬೆಸ್ಟ್ ಗಾಡಿ ಇದು. ಇನ್ನ ಗಾಡಿ ವೆಯ್ಟ್ ಜಸ್ಟ್ 159 kg ಇರೋದ್ರಿಂದ ಇದನ್ನ ಮ್ಯಾನ್ಯೂರ್ ಮಾಡೋದಕ್ಕೆ ನೋಡಿ. ನಾನೇನಾದ್ರೂ ಈ ತರ ಹಿಂದೆ ಮುಂದೆ ಪುಷ್ ಮಾಡ್ಬೇಕು ಅಂದ್ರೆ ಗಾಡಿನ ಆರಾಮಾಗಿ ಪುಷ್ ಮಾಡ್ಬೋದು. ಒಂಚೂರು ಏನು ಪ್ರಾಬ್ಲಮ್ ಅನ್ನೋದೇ ಆಗಲ್ಲ ಪುಷ್ ಮಾಡೋದಕ್ಕೆ ಗಾಡಿನ. ನಾನು ಕೆಲವು ಓಲ್ಡ್ ಜನರೇಷನ್ ಡ್ಯೂಕ್ಸ್ ನ ಓಡಿಸಿದಾಗ ಅದರಲ್ಲೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸೀಟ್ಸ್ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಅಂದ್ರೆ ಈಗ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಓಡಿಸ್ಬೇಕಾದ್ರೆ ಸೀಟ್ ತುಂಬಾ ಹಾರ್ಡ್ ಇರ್ತಿತ್ತು. ಸೊ ಪಿಲಿಯನ್ಗೆ ಮತ್ತೆ ರೈಡರ್ಗೆ ಯಾವುದೇ ರೀತಿ ಕಂಫರ್ಟ್ ಸಿಗ್ತಿರ್ಲಿಲ್ಲ. ತುಂಬಾ ಬ್ಯಾಕ್ ಪೇನ್ ಬರೋದು, ಬಂಪ್ ಪೇನ್ ಬರೋದು, ಅದನ್ನ ಕಂಪ್ಲೀಟ್ ಆಗಿ ರಿಸಾಲ್ವ್ ಮಾಡಿದ್ದಾರೆ ಈ ಜನರೇಷನ್ ಡ್ಯೂಕ್ ನಲ್ಲಿ. ನೀವು ಕಂಪ್ಲೀಟ್ ಸಾಫ್ಟ್ ಇದೆ ಸೀಟು, ಚೆನ್ನಾಗಿದೆ, ಕುಶನಿಂಗ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಕಂಫರ್ಟ್ ಕೊಡುತ್ತೆ ರೈಡರ್ಗೆ ಮತ್ತೆ ಪಿಲಿಯನ್ಗೆ. ಇನ್ನು ಇದಕ್ಕೆ ಕಾಂಪಿಟೇಷನ್ ಅಂತ ನೋಡೋದಾದ್ರೆ NS 200 ಬರುತ್ತೆ. NS 200 ಬಿಟ್ರೆ ಬೇರೆ ಯಾವುದೇ ಗಾಡಿನೂ ಕೂಡ ಇದಕ್ಕೆ ಕಾಂಪಿಟೇಷನ್ ಅಂತ ಕನ್ಸಿಡರ್ ಕೂಡ ಮಾಡಕ್ಕಾಗಲ್ಲ. ಜಸ್ಟ್ NS 200 ಮಾತ್ರ ಇದಕ್ಕೆ ಕಾಂಪಿಟೇಷನ್ ಇರೋದು ರೈಟ್ ನಾವು. ಇದರಲ್ಲಿ ಸಿಗೋ ಹ್ಯಾಂಡ್ಲಿಂಗ್ ಆಗ್ಬೋದು, ಬ್ರೇಕಿಂಗ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ನಿಮ್ಗೆ NS ಅಲ್ಲಿ ಸಿಗಲ್ಲ. NS ಅಲ್ಲಿ ನಿಮ್ಗೆ ಸೇಮ್ ಇಂಜಿನ್ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಸಿಮಿಲರ್ ಸಿಗುತ್ತೆ. ಬಟ್ ಬ್ರೇಕಿಂಗ್ ಹ್ಯಾಂಡ್ಲಿಂಗ್ ನ ಈ ಗಾಡಿನ ಮ್ಯಾಚ್ ಮಾಡಕ್ಕಾಗಲ್ಲ NS. ಇನ್ನ ಅದನ್ನ ಬಿಟ್ರೆ ಕ್ವಾಲಿಟಿ ಲೆವೆಲ್ಸ್ ಕೂಡ ಡ್ಯೂಕ್ 200 ತುಂಬಾ ಸುಪೀರಿಯರ್ ಆಗಿದೆ NS ಗೆ ಕಂಪ್ಯಾರಿಸನ್ ಮಾಡಿದ್ರೆ. NS ಆಕ್ಚುಲಿ ಪ್ರೈಸ್ ನ ಕಡಿಮೆ ಮಾಡೋದ ಮೈಂಡ್ ಅಲ್ಲಿ ಇಟ್ಕೊಂಡು ತಯಾರು ಮಾಡಿರೋ ಗಾಡಿ. ಬಟ್ ಇದು ಆ ತರ ಅಲ್ಲ, ಪ್ರೈಸ್ ಸ್ವಲ್ಪ ಪ್ರೀಮಿಯಂ ಆದ್ರೂ ಇದು ಪ್ರೀಮಿಯಂ ಗಾಡಿನೇ. ಆಕ್ಚುಲಿ ಕ್ವಾಲಿಟಿ ಲೆವೆಲ್ಸ್ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನ ಪ್ರೈಸಿಂಗ್ ಅಂತ ಬಂದ್ರೆ KTM ಡ್ಯೂಕ್ 200 ಆನ್ ರೋಡ್ ಪ್ರೈಸ್ ಬಂದು 2,82,000 ಆಗುತ್ತೆ ಕರ್ನಾಟಕದಲ್ಲಿ. NS ಗೆ ನಿಮ್ಗೆ ಆಲ್ಮೋಸ್ಟ್ 1,80,000 ಏನೋ ಬರುತ್ತೆ. ಆಲ್ಮೋಸ್ಟ್ 1 ಲಕ್ಷ ಡಿಫ್ರೆನ್ಸ್ ಇದೆ. ಆ 1 ಲಕ್ಷ ಡಿಫ್ರೆನ್ಸ್ ನಿಮ್ಗೆ ಎಲ್ಲೋಗಿದೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. TFT ಸ್ಕ್ರೀನು, ಸ್ವಿಚ್ ಗೇರು, ಇನ್ನ ಹಾಗೇನೆ ಬ್ರೇಕಿಂಗು, ನೆಕ್ಸ್ಟ್ ಲೆವೆಲ್ ಬ್ರೇಕಿಂಗ್. ಈ ಸೆಗ್ಮೆಂಟ್ ಅಲ್ಲೇ ಈ ತರ ಬ್ರೇಕಿಂಗ್ ನ ನಾನು ಯಾವ ಗಾಡಿಲೂ ಕೂಡ ನೋಡಿಲ್ಲ. ಎಷ್ಟು ಪ್ರೈಸ್ ಮಾಡಿದ್ರು ಸಾಲಲ್ಲ ಇದ್ರ ಬ್ರೇಕಿಂಗ್ ನ. ಅಷ್ಟು ನೆಕ್ಸ್ಟ್ ಲೆವೆಲ್ ಬ್ರೇಕಿಂಗ್ ಅಂತಾನೆ ಹೇಳ್ಬೋದು. ಇದೊಂದೇ ಗಾಡಿ ಅಲ್ಲ, KTM ಅವ್ರದ್ದು ಎಲ್ಲಾ ಗಾಡಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಬ್ರೇಕಿಂಗ್. ಇನ್ನ ಟೈರ್ಸ್, ಅಲಾಯ್ಸ್, ಸೊ ಇದ್ರಲ್ಲೆಲ್ಲ ನಿಮ್ಗೆ ಕ್ವಾಲಿಟಿ ಲೆವೆಲ್ಸ್ ತುಂಬಾ ಚೆನ್ನಾಗಿದೆ. ಅಲ್ಲಿ ನಿಮ್ಗೆ ನೀವು 1 ಲಕ್ಷ ಏನ್ ಎಕ್ಸ್ಟ್ರಾ ಕೊಡ್ತೀರಾ ಅಲ್ಲಿ ಹೋಗುತ್ತೆ. ಗೈಸ್ ಬನ್ನಿ, ಇನ್ನ ಮಿಕ್ಕಿದೆಲ್ಲ ಗಾಡಿ ಬಗ್ಗೆ ವಾಕ್ ಅರೌಂಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನ ಗಾಡಿ ವಾಕ್ ಅರೌಂಡ್ ಬಗ್ಗೆ ಬಂದ್ರೆ ಫಸ್ಟ್ ನಿಮ್ಗೆ ಫ್ರಂಟ್ ವ್ಯೂ ತೋರಿಸ್ಬಿಡ್ತೀನಿ ನೋಡಿ. ಫ್ರಂಟ್ ಇಂದ ನೋಡೋದಕ್ಕೆ ಗಾಡಿ ಈ ತರ ಕಾಣುತ್ತೆ. ಹೆಡ್ ಲೈಟ್ ಬಂದು ಇದು ಆಕ್ಚುಲಿ 6 ಪ್ಯಾಕ್ LED ಹೆಡ್ ಲೈಟ್ ಅಂತ ಕರೀತಾರೆ. ಈ ಕಡೆ 3 LED ಬರುತ್ತೆ, ಈ ಕಡೆ 3 LED ಬರುತ್ತೆ. ಇದು ಯಾವ ತರ ಡಿಸೈನ್ ಮಾಡಿದ್ದೇನೆ ಅಂದ್ರೆ, ಈಗ ಮನುಷ್ಯರಿಗೆ ಯಾವ ತರ 6 ಪ್ಯಾಕ್ ಬರುತ್ತೆ ಆಬ್ಸ್, ಅದೇ ತರ ಡಿಸೈನ್ ಮಾಡಿರೋದು ಇದು. ಸೆಂಟ್ರಲ್ಲಿ ಈ ತರ ಒಂದು ಲೈನ್ ಬರುತ್ತೆ. ಇನ್ನು ನೆಕ್ಸ್ಟ್ ಇದು ಬಂದು DRL, ಆ ಕಡೆ ಈ ಕಡೆ ಸೈಡ್ DRL ಆನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ DRL ಆನ್ ಆಗಿದೆ ಆಕ್ಚುಲಿ, ಬಟ್ ಇಲ್ಲಿ ಬಿಸಿಲು ತುಂಬಾ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಅದು. ಇನ್ನ LED ಇಂಡಿಕೇಟರ್ಸ್ ನೋಡಬಹುದು. ಈ ಗಾಡಿನಲ್ಲಿ ಪ್ರತಿಯೊಂದು ಲೈಟ್ ಕೂಡ LED ನೇ ಬರೋದು. ಫಸ್ಟ್ ಜನರೇಷನ್ ಡ್ಯೂಕ್ ಇಂದನು ಇದೇ LED ಇಂಡಿಕೇಟರ್ಸ್ ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾನೆ KTM ಅವನು. ಈಗ ಹಜಾರ್ಡ್ ಲ್ಯಾಂಪ್ ಆನ್ ಮಾಡಿದ್ದೀನಿ. ಸೊ ಇಂಡಿಕೇಟರ್ ಆನ್ ಮಾಡಿದಾಗ ಈ ತರ ಕಾಣುತ್ತೆ ಗಾಡಿ. ನೆಕ್ಸ್ಟ್ ನೀವೀಗ ಹಜಾರ್ಡ್ ಲ್ಯಾಂಪ್ ಆನ್ ಮಾಡಿ ಇಗ್ನಿಷನ್ ಏನಾದ್ರು ಆಫ್ ಮಾಡಿದ್ರೆ, ಕೀ ಆಫ್ ಮಾಡಿದ್ರೆ ಹಜಾರ್ಡ್ ಲ್ಯಾಂಪ್ ಆಫ್ ಆಗಲ್ಲ. ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಈ ಫೀಚರ್ ನಂಗೆ ತುಂಬಾ ಇಷ್ಟ ಆಕ್ಚುಲಿ. ನೀವೇನಾದ್ರೂ ಹೈವೇ ಟೂರಿಂಗ್ ಮಾಡ್ಬೇಕಾದ್ರೆ, ನೇಚರ್ ಕಾರು ಇಲ್ಲ ಯಾವ್ದು ಕಾರು ಗಾಡಿ ಸೈಡ್ಗೆ ಹಾಕಿದ್ರೆ ಈ ತರ ಆನ್ ಮಾಡ್ಬಿಟ್ಟು ಕೀ ಎತ್ಕೊಂಡು ಹೋಗ್ಬೋದು ಆರಾಮಾಗಿ. ಕೀ ಅಲ್ಲೇ ಇರ್ಬೇಕು ಅಂತ ಏನಿಲ್ಲ. ಈಗ ತೋರಿಸ್ತೀನಿ ನೋಡಿ. ಈಗ ಕೀ ಎತ್ಕೊಂಡೆ, ಬಟ್ ಸ್ಟಿಲ್ಲು ಹಜಾರ್ಡ್ ಲ್ಯಾಂಪ್ ಹಂಗೆ ಉರಿತಾ ಇದೆ ನೋಡಿ. ಇದನ್ನು ನೀವು ಆಫ್ ಮಾಡಬೇಕು ಅಂದರೆ ಮತ್ತೆ ಇಗ್ನಿಷನ್ನ ಆನ್ ಮಾಡಿ ಇಲ್ಲಿ ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಮುಖಾಂತರ ಆಫ್ ಮಾಡ್ಕೋಬೇಕು ನೋಡಿ. ಈಗ ಆಫ್ ಆಯಿತು ಕಂಪ್ಲೀಟಾಗಿ.
ಇನ್ನು ನಂಬರ್ ಪ್ಲೇಟ್ ಹೋಲ್ಡರ್ ನೋಡ್ಬೋದು, ಇಲ್ಲಿ ಬರುತ್ತೆ ನಂಬರ್ ಪ್ಲೇಟ್ ಹೋಲ್ಡರು. ನೀವು ಬೇಕಂದ್ರೆ ಇದಕ್ಕೆ ವಿಂಡ್ ಶೀಲ್ಡ್ಸ್ ಕೂಡ ಹಾಕೋಬಹುದು. ಆಫ್ಟರ್ ಮಾರ್ಕೆಟ್ ವಿಂಡ್ ಶೀಲ್ಡ್ಸ್ ತುಂಬಾ ಬರುತ್ತೆ KTM ಡ್ಯೂಕ್ಗೆ. ಫ್ರಂಟ್ ಮಿರರ್ ಡಿಸೈನ್ ನೋಡ್ಬೋದು. ಇದನ್ನು ಕೂಡ 2012ರಿಂದ ಸೇಮ್ ಡಿಸೈನ್ ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾನೆ ಡ್ಯೂಕ್ 200 ಮಾತ್ರ. 390 ಮತ್ತೆ 250ಗೆಲ್ಲ ಮಿರರ್ ಡಿಸೈನ್ ಚೇಂಜ್ ಆಗಿದೆ. ಇನ್ನು ನೆಕ್ಸ್ಟ್ ಸಸ್ಪೆನ್ಷನ್ ಬಗ್ಗೆ ಬಂದ್ರೆ WP Apex ಸಸ್ಪೆನ್ಷನ್ ಬರುತ್ತೆ. 43mm ಆಕ್ಚುಲಿ ಇದು. ಸೊ ಇಲ್ಲೇ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನೀವು, WP Apex ಅಂತ. ಈ ಗಾಡಿ ಸಸ್ಪೆನ್ಷನ್ ಹ್ಯಾಂಡ್ಲಿಂಗ್ ತುಂಬಾ ಚೆನ್ನಾಗಿದೆ. ಸೇಮ್ ರೋಡ್ ಅಲ್ಲಿ ಈಗ ನಾನು ಏನ್ ಬಂದೆ ಅದೇ ರೋಡ್ ಅಲ್ಲಿ ನಾನು ಕ್ಲಾಸಿಕ್ 350 ಕೂಡ ಓಡಿಸಿದೀನಿ. ಪ್ರತಿಯೊಂದು ಸಣ್ಣ ಗುಂಡಿಲು ಕೂಡ ತಕ್ ಎಸಿತಾ ಇರುತ್ತೆ. ಬಟ್ ಇದ ತರ ಅಲ್ಲ, ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತು. ನಾನೇನು ADV ತರ ನೆಕ್ಸ್ಟ್ ಲೆವೆಲ್ ಸಸ್ಪೆನ್ಷನ್ ಅಂತ ಹೇಳ್ತಾ ಇಲ್ಲ, ಬಟ್ ನೇಕೆಡ್ ಬೈಕ್ ಇದಂತೂ ಸುಪೀರಿಯರ್ ಹ್ಯಾಂಡ್ಲಿಂಗ್ ಅಂತಾನೆ ಹೇಳ್ಬೋದು. ಇನ್ನ ಫ್ರಂಟ್ ಮಡ್ಗಾರ್ಡ್ ಡಿಸೈನ್ ನೋಡ್ಬೋದು ನೀವು. ಇದರಲ್ಲಿ ನಿಮ್ಗೆ ಫ್ರಂಟ್ ಬ್ಯಾಕ್ MRF ಟೈರ್ಸ್ ಬರುತ್ತೆ. 110 70 R17 17 ಇಂಚ್ ವೀಲ್ಸ್ ಇದೆ. 110 ಸೆಕ್ಷನ್ ಟೈರ್ ಬರುತ್ತೆ ಫ್ರಂಟ್ ಅಲ್ಲಿ. ಸೊ ಇದು ಅಲಾಯ್ ವೀಲ್ ಡಿಸೈನ್ ಈ ಜನರೇಷನ್ ಡ್ಯೂಕ್ ಇಂದ ಸ್ಟಾರ್ಟ್ ಮಾಡಿದ್ದು. ನೋಡಿ ಎಷ್ಟು ಲೈಟ್ weight ಮಾಡಿದಾನೆ ಅಂದ್ರೆ, ಆಲ್ಮೋಸ್ಟ್ ಎಷ್ಟು ಸಾಧ್ಯ ಅಷ್ಟು ವೆಯ್ಟ್ ಅನ್ನ ಕತ್ತರಿಸಕ್ಕೆ ನೋಡಿದಾನೆ KTM ಅವನು. ಸೊ ಯಾಕೆಂದ್ರೆ ಅವ್ರಿಗೆ ಪರ್ಫಾರ್ಮೆನ್ಸ್ ಮುಖ್ಯ, ವೆಯ್ಟ್ ಕಟ್ಕೊಂಡು ಏನು ಪ್ರಯೋಜನ ಇಲ್ಲ. ಇಲ್ಲಿ ಅಲಾಯ್ ಮೇಲೂ ಕೂಡ ಬ್ಯಾಡ್ಜಿಂಗ್ ಇದೆ ನೋಡಿ, ಟ್ಯೂಬ್ಲೆಸ್ ಅಂತ. ಹಾಗೇನೆ ಇಲ್ಲಿ ಸಸ್ಪೆನ್ಷನ್ ಮೇಲ್ಗಡೆ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಎರಡ್ ಸೈಡ್ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಇನ್ನು ಬ್ರೇಕ್ಸ್ ಬಗ್ಗೆ ಬಂದ್ರೆ ಇದರಲ್ಲಿ ಬೈಬ್ರೆ ಬ್ರೇಕ್ಸ್ ಬರುತ್ತೆ. ಫ್ರಂಟ್ ಅಲ್ಲಿ ರೇಡಿಯಲ್ ಕ್ಯಾಲಿಪರ್ ಬರುತ್ತೆ ನೋಡ್ಬೋದು. ಇಲ್ಲಿ ಬೈಬ್ರೆ ಅಂತ ಬ್ಯಾಡ್ಜಿಂಗ್ ಕೂಡ ಇದೆ. ಫ್ರಂಟ್ ಬ್ಯಾಕ್ ಎರಡು ಕೂಡ ABS ಬರುತ್ತೆ. ಡಿಸ್ಕ್ ಸೈಜ್ ಅಂತ ಬಂದ್ರೆ ಫ್ರಂಟ್ ಅಲ್ಲಿ 300mm ಡಿಸ್ಕ್ ಸೈಜ್ ಇದೆ, ಬ್ಯಾಕ್ ಅಲ್ಲಿ 230mm ಇದೆ. ಈ ಸೆಟಪ್ ಕಂಪ್ಲೀಟ್ ನೀವು ನೋಡಿದ್ರೆ ಯಾವ್ದೋ ಒಂದು ಸೂಪರ್ ಬೈಕ್ ನೋಡ್ದಂಗೆ ಆಗುತ್ತೆ. ಸೊ ಆ ತರ ಇರುತ್ತೆ ಇದು KTM ಸೆಟಪ್ ಆಕ್ಚುಲಿ. ಆ ರೇಡಿಯಲ್ ಕ್ಯಾಲಿಪರು, ಈ ಡಿಸ್ಕ್ ಪ್ಲೇಟು ಮತ್ತೆ ಈ ಲೈಟ್ ವೆಯ್ಟ್ ಅಲಾಯ್ ವೀಲ್ಸ್, ಸೊ ಚೆನ್ನಾಗಿ ಕಾಣುತ್ತೆ ಲುಕ್. ಇನ್ನು ರೈಟ್ ಸೈಡ್ ಇಂದ ನೋಡ್ಬೋದು ಗಾಡಿ ಈ ತರ ಕಾಣುತ್ತೆ. ರೈಟ್ ಸೈಡ್ ಇಂದ ಹೆಡ್ಲೈಟ್ ಮೇಲ್ಗಡೆ KTM ಬ್ಯಾಡ್ಜಿಂಗ್ ಇದೆ. ಹಾಗೇನೆ ಎಕ್ಸ್ಟೆಂಡೆಡ್ ಟ್ಯಾಂಕ್ ಸ್ಟ್ರೌಟ್ಸ್ ನೋಡ್ಬೋದು. ಇಲ್ಲಿ ಡ್ಯೂಕ್ 200 ಅಂತ ಕೂಡ ಬ್ಯಾಡ್ಜಿಂಗ್ ಇದೆ. ಇಲ್ಲಿ KTM ಬ್ಯಾಡ್ಜಿಂಗ್ ಇದೆ ರೇಡಿಯೇಟರ್ ಮೇಲೆ. KTM ಅಲ್ಲಿ ನಮಗೆ ಒನ್ ಆಫ್ ದ ಮೇಜರ್ ಇಶ್ಯೂ ಏನಪ್ಪಾ ಇತ್ತು ಅಂದ್ರೆ ಹೀಟಿಂಗ್ದು. ತುಂಬಾ ಹೀಟ್ ಆಗ್ತಿತ್ತು ಗಾಡಿ ಓಲ್ಡ್ ಜನರೇಷನ್ದು. ಬಟ್ ಈ ಜನರೇಷನ್ ಅಲ್ಲಿ ಅದನ್ನ ಆಲ್ಮೋಸ್ಟ್ ಆಲ್ ಸಾಲ್ವ್ ಮಾಡಿದ್ದಾರೆ. ನಾನೀಗ ಓಡಿಸ್ಕೊ ಬಂದಿದ್ದು ಕಂಪ್ಲೀಟ್ ಟ್ರಾಫಿಕ್ ಅಲ್ಲಿ ಬಂದೆ, ಬಟ್ ಸ್ಟಿಲ್ ಇದು ಅಷ್ಟೊಂದೇನು ಹೀಟ್ ಅನಿಸ್ಲಿಲ್ಲ ನನಗೆ. ಇನ್ನು ಇಂಜಿನ್ ಬಗ್ಗೆ ಬಂದ್ರೆ ಆಕ್ಚುಲ್ ಆಗಿ 199.5cc ಇಲ್ಲೇ ಮೆನ್ಷನ್ ಮಾಡ್ಬಿಟ್ಟಿದ್ದಾನೆ ನೋಡಿ. 199.5cc ಇಂಜಿನ್ ಬರುತ್ತೆ, ಸಿಂಗಲ್ ಸಿಲಿಂಡರು. ಇದು ನಿಮ್ಗೆ 25 bhp ಮತ್ತೆ 20 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಗೆ ಪವರ್ ಫಿಗರ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒಂದು 200cc ಬೈಕ್. ಬಟ್ ಇದು ಎಲ್ಲಿ ಸುಪೀರಿಯರ್ ಅನ್ಸುತ್ತೆಪ್ಪ ಅಂದ್ರೆ ಪವರ್ ಟು ವೇಟ್ ರೇಷಿಯೋ ನೋಡಿದಾಗ ಬರೀ 159 kgಗೆ ನೀವು 25 bhp ಮತ್ತೆ 20 Nm ಟಾರ್ಕ್ ನ ಹಾಕ್ಬಿಟ್ರೆ ಅದು ಕ್ರೇಜಿ ಆಗಿರುತ್ತೆ ಆಕ್ಚುಲಿ ಪವರ್ ಟು ವೇಟ್ ರೇಷಿಯೋ. ಹಾಗೇನೆ ಈ ಲುಕ್ ನ KTM ಅವರು ಸ್ಕಾಲ್ಪೆಲ್ ಅಂತ ಕರೀತಾರೆ. ಮೊದಲು 790 ಡ್ಯೂಕ್ ಏನಿತ್ತು ಅದು ಇದೇ ಲುಕ್ ಅಲ್ಲಿ ಬರ್ತಿದ್ದು. ಈಗ 790 ಡ್ಯೂಕ್ ನ ಅಪ್ಡೇಟ್ ಮಾಡಿದ್ದಾರೆ ರೀಸೆಂಟ್ ಆಗಿ. KTM ಅಲ್ಲಿ ಎಲ್ಲ ಪ್ಲಾಸ್ಟಿಕ್ ಅಂತ ಇದ್ ಮಾಡ್ತಾ ಇರ್ತಾರೆ. ಬಟ್ ನೋಡ್ಬೋದು ಈಗ ಪೆಟ್ರೋಲ್ ಟ್ಯಾಂಕ್ ನ ಮೆಟಲ್ ಆಗಿ ಅಪ್ಡೇಟ್ ಮಾಡಿದ್ದಾರೆ KTM ಅವರು. ಸೊ ಇದು ಆಕ್ಚುಲಿ ಕಂಪ್ಲೀಟ್ಲಿ ಮೆಟಲ್. ನೀವು ಟ್ಯಾಂಕ್ ಬ್ಯಾಗ್ ನ ಈಸಿಯಾಗಿ ಯೂಸ್ ಮಾಡಬಹುದು. ಜಸ್ಟ್ ಮ್ಯಾಗ್ನೆಟಿಕ್ ಆದ್ರೆ ಸಾಕು, ಟ್ಯಾಂಕ್ ಬ್ಯಾಗು ಆರಾಮಾಗಿ ಅಂಟಿಸ್ಬಿಡ್ಬೋದು ಇಲ್ಲಿಗೆ. ಇದು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13.5 ಲೀಟರ್ ಹಿಡಿಯುತ್ತೆ ಪೆಟ್ರೋಲ್. ಇದು ಮೈಲೇಜ್ ಅಂತ ಬಂದ್ರೆ 35 ಬರುತ್ತೆ. ಅಂದ್ರೆ ನೀವು ಯಾವ ತರ ಓಡಿಸ್ತೀರಾ ಅದ್ರ ಮೇಲೆ ಡಿಪೆಂಡು. ನಿಮ್ಗೆ 40 ತನಕನೂ ಕೊಡ್ಬೋದು ನೀವು ಆರಾಮಾಗಿ ಓಡಿಸಿದ್ರೆ. ಬಟ್ ಈ ಗಾಡಿನ ನೀವು ಚೆನ್ನಾಗಿ ಚಚ್ಚಾಡ್ತೀನಿ ಅಂದ್ರೆ 30 ಅಂತೂ ಬರುತ್ತೆ. ಹಾಗೇನೆ ಇಲ್ಲಿ ಇಂಜಿನ್ ಮೇಲ್ಗಡೆ ರೇಸಿಂಗ್ KTM ಅಂತ ಒಂದು ಬ್ಯಾಡ್ಜಿಂಗ್ ಇದೆ ಆರೆಂಜ್ ಕಲರ್ ಅಲ್ಲಿ. ಇನ್ನ ಫುಟ್ ರೆಸ್ಟ್ ನೋಡ್ಬೋದು, ಬ್ರೇಕ್ ಲಿವರ್ ನೋಡ್ಬೋದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ KTMದು. ಅಂದ್ರೆ ಈಗ ಕ್ವಾಲಿಟಿ ಲೆವೆಲ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾನೆ. ನಾನು ಆಗ್ಲೇ ಹೇಳ್ದಂಗೆ ಡ್ಯೂಕ್ 200 ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತಿದೆ, ಸೀಟ್ಸ್ ತುಂಬಾ ಉರಿತಿತ್ತು ಬ್ಯಾಕಿಗೆ. ಬಟ್ ಈಗ ಆ ತರ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇರೋ ತರ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಸೀಟ್ ಕ್ವಾಲಿಟಿನ. ಕುಷನಿಂಗ್ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿದೆ. ಸೀಟ್ಸ್ ಕೂಡ ನನಗೆ ಸಖತ್ ಇಷ್ಟ ಆಯ್ತು. ನೆಕ್ಸ್ಟ್ ಇಲ್ಲೇನೆ ಗ್ರ್ಯಾಬ್ ಹ್ಯಾಂಡಲ್. ಸೊ ಹಿಂದೆ ಕುತ್ಕೊಳ್ಳೋರು ಆರಾಮಾಗಿ ಇಲ್ಲಿ ಇಟ್ಕೊ ಕುತ್ಕೋಬಹುದು. ಇಲ್ಲ ನೀವೇನಾದ್ರೂ ಲಾಂಗ್ ಹೋಗ್ತೀನಿ ಅಂದ್ರೆ ಲಗೇಜ್ ಕೂಡ ಸ್ಟ್ರಾಪ್ ಮಾಡಬಹುದು ಆರಾಮಾಗಿ. ಇಲ್ಲೊಂದು KTM ಬ್ಯಾಡ್ಜಿಂಗ್ ಇದೆ. KTM ಗಾಡಿಗಳಲ್ಲಿ ಆಕ್ಚುಲಿ ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅಂದ್ರೆ ಇದು ಎಕ್ಸ್ಪೋರ್ಟ್ ಚಾಸಿಸ್ ಇದೆಯಲ್ಲ, ಇದು ಸಖತ್ ಇಷ್ಟ ಆಗುತ್ತೆ ಜನಗಳಿಗೆ. ಫ್ರಂಟ್ ಅಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಚಾಸಿ ಬರುತ್ತೆ ಮೈನ್ ಚಾಸಿ. ಇನ್ನು ಸಬ್ ಫ್ರೇಮ್ ಬಂದು ಆರೆಂಜ್ ಕಲರ್ ಅಲ್ಲಿ ಬರುತ್ತೆ. ಎರಡು ಕೂಡ ಟುಬುಲರ್ ಫ್ರೇಮ್ ಚಾಸಿ. ಬಟ್ ನೀವೇನಾದ್ರೂ ಡ್ಯೂಕ್ 250 ಇಲ್ಲ 390 ತಗೊಂಡ್ರೆ ಬ್ಯಾಕ್ ನಿಮ್ಗೆ ಅಲ್ಯೂಮಿನಿಯಂ ಚಾಸಿ ಬರುತ್ತೆ. ಇನ್ನ ರೇರ್ ಸಸ್ಪೆನ್ಷನ್ ಬಗ್ಗೆ ಬಂದ್ರೆ ರೇರ್ ಅಲ್ಲಿ ನಿಮ್ಗೆ ಸೆಂಟ್ರಲ್ ಮೌಂಟೆಡ್ ಮಾನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಇದನ್ನ ನೀವು ಪ್ರೀಲೋಡ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಇದಕ್ಕೆ ಅಂತ ಒಂದು ಸಪರೇಟ್ ಟೂಲ್ ಬರುತ್ತೆ, ಅದನ್ನ ಯೂಸ್ ಮಾಡಿ ನಿಮ್ ವೆಯ್ಟ್ ತಕ್ಕಂತೆ ಈ ಬ್ಯಾಕ್ ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡ್ಕೋಬಹುದು. ಸ್ವಿಂಗ್ ಆರ್ಮ್ ನಿಮ್ಗೆ ಡೈಕ್ಯಾಸ್ಟ್ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಬರುತ್ತೆ. ಸೊ ಇದು ನಿಮ್ಗೆ ವೆಯ್ಟ್ ರಿಡಕ್ಷನ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಹ್ಯಾಂಡ್ಲಿಂಗ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಇದರಿಂದ. ಒಂದು 200cc ಸೆಗ್ಮೆಂಟ್ ಗಾಡಿನಲ್ಲಿ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ನಿಮ್ಗೆ ಯಾವುದೇ ಗಾಡಿನಲ್ಲೂ ಕೂಡ ಬರಲ್ಲ. KTM ಒಂದೇ ಬ್ರ್ಯಾಂಡ್ ನಿಮ್ಗೆ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಕೊಡೋದು. ಇನ್ನು ಹಾಗೇನೆ ಎಕ್ಸಾಸ್ಟ್ ನೋಡ್ಬೋದು ನೀವು, ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಇದು 200mm ಸೈಜ್ ಬರುತ್ತೆ ಬ್ಯಾಕ್ ಡಿಸ್ಕ್ ಪ್ಲೇಟ್ದು. ಸೊ ABS ರಿಂಗ್ ಕೂಡ ನೋಡ್ಬೋದು ಅಲ್ಲಿ. ಬ್ಯಾಕ್ ಟೈರ್ ಪ್ರೊಫೈಲ್ ಬಂದು 140/60 R17 ಇದೆ. ಸೊ ಬ್ಯಾಕ್ ಅಲ್ಲಿ 150 ಸೆಕ್ಷನ್ ಟೈರ್ ಕೊಟ್ಟಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಬಟ್ 140 ಸೆಕ್ಷನ್ ಕೂಡ ಚೆನ್ನಾಗಿದೆ ಹ್ಯಾಂಡ್ಲಿಂಗ್. ಪಿಲಿಯನ್ ಫುಟ್ ರೆಸ್ಟ್ ಗೆ ಈ ಎಕ್ಸ್ಟೆಂಡೆಡ್ ಆರ್ಮ್ಸ್ ಬರುತ್ತಲ್ಲ,
ಇದನ್ನು ಕೂಡ ಅಲ್ಯೂಮಿನಿಯಂ ಅಲ್ಲೇ ಡಿಸೈನ್ ಮಾಡಿದ್ದಾರೆ. ಪಿಲಿಯನ್ ಫುಟ್ ರೆಸ್ಟ್ ನ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಬೇಕಾದ್ರೆ ನೀವು ಇದು ರಿಮೂವ್ ಮಾಡ್ಕೋಬಹುದು. ಇದನ್ನ ಸ್ಟಂಟ್ ಬೈಕ್ ತರ ಯೂಸ್ ಮಾಡ್ತೀನಿ, ಇಲ್ಲ ಆಲ್ಮೋಸ್ಟ್ ಆಲ್ ಸಿಂಗಲ್ ಓಡಿಸ್ತೀನಿ ಅಂದ್ರೆ ಅಲನ್ ಕೀ ಬರುತ್ತೆ, ಅಲನ್ ಕೀ ಹಾಕ್ಬಿಟ್ಟು ರಿಮೂವ್ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಯಾಕಲ್ಲಿ ನಿಮ್ಗೆ ಕ್ಲೀನ್ ಲುಕ್ ಸಿಗುತ್ತೆ. ಈ ಟೇಲ್ ಸೆಕ್ಷನ್ ರಿಮೂವ್ ಮಾಡಿದ್ರೆ ಮತ್ತೆ ಪಿಲಿಯನ್ ಫುಟ್ ರೆಸ್ಟ್ ನ ರಿಮೂವ್ ಮಾಡ್ಬಿಟ್ರೆ ಬ್ಯಾಕ್ ಲುಕ್ ಕಂಪ್ಲೀಟ್ ಆಗಿ ಕ್ಲೀನ್ ಲುಕ್ ಬಂದ್ಬಿಡುತ್ತೆ ಟೇಲು. ಹಾಗೇನೆ ಇನ್ನ ಇದು ಬಂದು ಬ್ಯಾಕ್ ಬ್ರೇಕ್ ಮಾಸ್ಟರ್ ಸಿಲಿಂಡರ್. ಬ್ಯಾಕ್ ಬ್ರೇಕ್ ಗೆ ಆಯಿಲ್ ಆಕ್ಚುಲಿ ಇಲ್ಲಿಂದಾನೆ ಸಪ್ಲೈ ಆಗುತ್ತೆ. ಹಿಂದ್ಗಡೆಯಿಂದ ನೋಡಿ ಗಾಡಿ ಈ ತರ ಕಾಣುತ್ತೆ. ಹಿಂದ್ಗಡೆನೂ ಕೂಡ ನಿಮ್ಗೆ 6 ಪ್ಯಾಕ್ ಟೇಲ್ ಲೈಟ್ ಬರುತ್ತೆ. ಈ ಕಡೆ 3 LED ಟೇಲ್ ಲೈಟ್ ಬರುತ್ತೆ, ಈ ಕಡೆ 3 LED ಟೇಲ್ ಲೈಟ್ ಬರುತ್ತೆ. ಟೋಟಲ್ 6 LED ಬರುತ್ತೆ. ಇದನ್ನ 6 ಪ್ಯಾಕ್ ಅಂತ ಕರೀತಾರೆ. ಸೊ ಇನ್ನ LED ಇಂಡಿಕೇಟರ್ಸ್ ನೋಡ್ಬೋದು ನೀವು. ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡರ್, ಇದು ಬಂದು ಮಡ್ ಪ್ರೊಟೆಕ್ಟರ್. ಬೇಡ ಅಂದ್ರೆ ಅದನ್ನು ಕೂಡ ರಿಮೂವ್ ಮಾಡ್ಕೋಬಹುದು ನೀವು. ನೆಕ್ಸ್ಟ್ ಲೆಫ್ಟ್ ಸೈಡ್ ಇಂದ ಗಾಡಿ ಈ ತರ ಕಾಣುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಕ್ಯಾರಿ ಗಾರ್ಡ್ ಬಂದ್ಬಿಡುತ್ತೆ. ಸೊ ಇದನ್ನು ಕೂಡ ರಿಮೂವ್ ಮಾಡ್ಕೋಬಹುದು ಬೇಡ ಅಂದ್ರೆ. ಹಾಗೇನೆ ಗೇರ್ ಶಿಫ್ಟಿಂಗ್ ನಾಬು ಇದರಲ್ಲಿ 6 ಗೇರ್ ಬರುತ್ತೆ. ಯೂಶಲಿ ಈ ಸೆಗ್ಮೆಂಟ್ ಗಾಡಿಗಳಲ್ಲಿ 6 ಗೇರ್ ಬರೋದು ವೆರಿ ರೇರು. NS ಅಲ್ಲೂ ಕೂಡ 6 ಗೇರ್ ಬರುತ್ತೆ, ಸೇಮ್ ಇಂಜಿನ್ ಆಗಿರೋದ್ರಿಂದ. 1 to 5 ನಿಮ್ಗೆ ಒಳ್ಳೆ ಪವರ್ ಕೊಡುತ್ತೆ. 6th ಗೇರ್ ಬಂದು ಕ್ರೂಸಿಂಗ್ ಗೇರ್. ಆಕ್ಚುಲಿ ಫ್ರಂಟ್ ಟೈರ್ ಗೆ ಬ್ಯಾಕ್ ಟೈರ್ ಗೆ ಎಷ್ಟೆಷ್ಟು ಪ್ರೆಷರ್ ಓಡಿಸಬೇಕು ಅನ್ನೋದು ಇಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದ್ದಾನೆ, ಇನ್ ಕೇಸ್ ನೀವೇನಾದ್ರೂ ಮರ್ತೋದ್ರೆ. ಸೊ ಈ ಕಡೆನೂ ಕೂಡ ಫ್ರಂಟ್ ಹೆಡ್ ಲೈಟ್ ಮೇಲೆ KTM ಬ್ಯಾಡ್ಜಿಂಗ್ ಇದೆ, ಟ್ಯಾಂಕ್ ಮೇಲೆ ಡ್ಯೂಕ್ 200 ಬ್ಯಾಡ್ಜಿಂಗ್ ಇದೆ, ಟೇಲ್ ಹತ್ರ KTM ಬ್ಯಾಡ್ಜಿಂಗ್ ಇದೆ, ಹಾಗೇನೆ ರೇಡಿಯೇಟರ್ ಮೇಲೆ ಕೂಡ KTM ಬ್ಯಾಡ್ಜಿಂಗ್ ಇದೆ. ಇನ್ನ ಇಂಜಿನ್ ಕೇಸ್ ಮೇಲೆ ರೇಸಿಂಗ್ KTM ಅಂತಾನೂ ಕೂಡ ಬ್ಯಾಡ್ಜಿಂಗ್ ಇದೆ. ಇಲ್ಲಿ ಒಂದು ಗಾರ್ಡ್ ಕೊಟ್ಟಿದ್ದಾರೆ ನೋಡಿ. ಆಕ್ಚುಲಿ ಇಲ್ಲಿ ನಿಮ್ ಕಾಲ್ ಬರುತ್ತೆ, ಈ ತರ ಬರುತ್ತೆ ನಿಮ್ದು ಕಾಲು. ಸೊ ನಿಮ್ ಕಾಲ್ಗೆ ಬಿಸಿ ಗಾಳಿ ಹೊಡಿಬಾರ್ದು ಅಂತ ಕೊಟ್ಟಿರೋ ಗಾಡಿ ಇದು. ಆಕ್ಚುಲಿ ಆಬ್ವಿಯಸ್ಲಿ ಟ್ರಾಫಿಕ್ ಅಲ್ಲಿ ಹೀಟ್ ಆಗಿ ಆಗುತ್ತೆ. ನೀವು ಯಾವ್ದೇ ಗಾಡಿ ತಗೋಬಹುದು 200cc ಸೆಗ್ಮೆಂಟ್ ಅಲ್ಲಿ ಎಲ್ಲಾ ಗಾಡಿನೂ ಕೂಡ ಹೀಟ್ ಆಗಿ ಆಗುತ್ತೆ. ನಿಮ್ಗೆ ಗಾಡಿ ಹೀಟ್ ಆಗ್ಬಾರ್ದು ಅಂದ್ರೆ ಸ್ಪೆಂಡರ್ ಆತರ ಸಣ್ಣ ಪುಟ್ಟ ಗಾಡಿ ಓಡಿಸ್ಕೊಂಡಿದ್ರೆ ಬೆಟರು ನೀವು. ಸೊ ಇಂಥ ಗಾಡಿಗಳನ್ನ ತಗೊಂಡು ನೀವು ಹೀಟ್ ಆಗ್ತಿದೆ, ಅದಾಗ್ತಿದೆ, ಇದಾಗ್ತಿದೆ ಅಂತ ಕಂಪ್ಲೇಂಟ್ ಅಂತೂ ಮಾಡಕ್ ಹೋಗ್ಬೇಡಿ. ಪೆಟ್ರೋಲ್ ಟ್ಯಾಂಕ್ ಮೇಲೆ ಒಂದು ನೋಟಿಸ್ ಹಾಕಿದ್ದಾರೆ. ಪ್ಲೀಸ್ ರೀಡ್ ದ ಎಂಟೈರ್ ಓನರ್ಸ್ ಮ್ಯಾನ್ಯುಯಲ್ ಕೇರ್ಫುಲಿ ಬಿಫೋರ್ ಪುಟಿಂಗ್ ದ ವೆಹಿಕಲ್ ಇನ್ ಟು ಆಪರೇಷನ್ ಫಾರ್ ದ ಫಸ್ಟ್ ಟೈಮ್. ಇದು E20 ಕಾಂಪ್ಲೇಂಟ್ ಅಂದ್ರೆ ನೀವು ಅಪ್ ಟು 20% ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ನ ನೀವು ಇದ್ರಲ್ಲಿ ಹಾಕೋಬಹುದು. ಸೊ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ತೋರಿಸ್ತೀನಿ ನೋಡಿ. ಹಂಗೇನೆ ಕ್ಲಿಯರ್ ಆಗಿ ಕಾಣುತ್ತೆ. ಆಕ್ಚುಲಿ KTM ಅಲ್ಲಿ ಮಧ್ಯದಲ್ಲಿ ನಿಮಗೆ ಯಾವುದೇ ರೀತಿ ಪಾರ್ಟಿಷನ್ ಅಂತ ಏನು ಬರಲ್ಲ ಇದರಲ್ಲಿ. ಇನ್ನು ನೆಕ್ಸ್ಟ್ ಸ್ವಿಚ್ ಗೇರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸ್ವಿಚ್ ಗೇರ್ ಅಂತ ಬಂದ್ರೆ ಇದು ಬಂದು ಹಜಾರ್ಡ್ ಲ್ಯಾಂಪ್ ಸ್ವಿಚ್ಚು. ಇದು ಕಂಪ್ಲೀಟ್ TFT ಸ್ಕ್ರೀನ್ ನ ಮ್ಯಾನೇಜ್ ಮಾಡೋದಕ್ಕೆ ಕೊಟ್ಟಿರೋ ಸ್ವಿಚಸ್. ಇದು ಈ 4 ಸ್ವಿಚ್ ನ ಯೂಸ್ ಮಾಡಿಕೊಂಡು ನೀವು TFT ಸ್ಕ್ರೀನ್ ನ ಫುಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಇದು ಐ ಬೀಮ್ ಲೋ ಬೀಮ್ ಸ್ವಿಚ್. ಇಲ್ಲೇ ನೀವು ಐ ಬೀಮ್ ಹಾಕೋಬಹುದು, ಮತ್ತೆ ಪಾಸಿಂಗ್ ಕೂಡ ಇದ್ರಲ್ಲೇ ಕೊಡಬಹುದು. ಇಂಡಿಕೇಟರ್ ಇದು ಆರನ್ನು. ಹಾಗೇನೆ ಈ ಕಡೆ ಸ್ಕಿಲ್ ಸ್ವಿಚ್ ಮತ್ತೆ ಇಗ್ನಿಷನ್ ಸ್ವಿಚ್ ಇದೆರಡು ಈ ಕಡೆ ಇದೆ. ಗ್ರಿಪ್ಸ್ ಅಲ್ಲಿ ಡೀಟೈಲಿಂಗ್ ನೋಡ್ಬೋದು ನೀವು. ಇಲ್ಲಿ KTM ಅಂತ ಬ್ಯಾಡ್ಜಿಂಗ್ ಇದೆ ನೋಡಿ. ಗ್ರಿಪ್ ಅಲ್ಲಿ ಗ್ರಿಪ್ಸ್ ಕೂಡ ಚೆನ್ನಾಗಿದೆ, ಹ್ಯಾಂಡ್ ಗ್ರಿಪ್ಸ್. ಈ ಕಡೆ ಆಕ್ಸಿಲರೇಟರ್ ಗ್ರಿಪ್ ಅಲ್ಲೂ ಕೂಡ KTM ಅಂತ ಬ್ಯಾಡ್ಜಿಂಗ್ ಇದೆ. ಆಮೇಲೆ ಈ ಗಾಡಿನಲ್ಲಿ ಒಂದೇನಪ್ಪ ಮಿಸ್ಸಿಂಗ್ ಅಂದ್ರೆ ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಮತ್ತೆ ಬ್ರೇಕ್ ಲಿವರ್. ಇಲ್ಲಿ ನಿಮ್ಗೆ ಯಾವುದೇ ರೀತಿ ಅಡ್ಜಸ್ಟಬಿಲಿಟಿ ಬರಲ್ಲ ಕ್ಲಚ್ ಲಿವರ್ ಮತ್ತೆ ಬ್ರೇಕ್ ಲಿವರ್ ಅಲ್ಲಿ. ಬಟ್ ನಿಮ್ಗೆ ಆ ಲಿವರ್ಸ್ ನ ಕೊಟ್ಟಾಗ ಕಾಸ್ಟ್ ಜಾಸ್ತಿ ಆಗುತ್ತೆ. ನಿಮ್ಗೆ ಮಿಸ್ ಆಗಿ ಏನಾದ್ರು ಈ ಲಿವರ್ಸ್ ಏನಾದ್ರು ಬ್ರೇಕ್ ಆದ್ರೆ ನೀವು ತುಂಬಾ ಜಾಸ್ತಿ ಪ್ರೈಸ್ ನ ಪೇ ಮಾಡ್ಬೇಕಾಗುತ್ತೆ ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಮತ್ತೆ ಬ್ರೇಕ್ ಲಿವರ್ ನ ತಗೋಬೇಕು ಅಂದ್ರೆ. ಬಟ್ ಇದು ಆಕ್ಚುಲಿ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ನೀವು ಬೇಕು ಅಂದ್ರೆ ಆಕ್ಸೆಸರೀಸ್ ಅಲ್ಲಿ ಚೇಂಜ್ ಮಾಡಿಸ್ಕೋಬಹುದು ಈ 2 ಲಿವರ್ಸ್ ನ. ಡಿಸ್ಪ್ಲೇ ಆಕ್ಚುಲಿ ಎಲ್ಲಾ ಗಾಡಿನಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಇದು ಸ್ವಲ್ಪ ಮುಂದೆ ಆದಂಗೆ ಇರುತ್ತೆ. ಬಟ್ ಇವರು ಇದನ್ನ ಹ್ಯಾಂಡಲ್ ಬಾರ್ ಮೇಲೆ ಮೌಂಟ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಇಲ್ಲಿ ಇಗ್ನಿಷನ್ ಬರುತ್ತಲ್ಲ ಅದನ್ನ ತಂದು ಪೆಟ್ರೋಲ್ ಟ್ಯಾಂಕ್ ಹತ್ರ ಹಾಕಿದ್ದಾರೆ. ಸೊ ಇದರಿಂದ ನಿಮ್ಗೆ ಫ್ರಂಟ್ ಅಲ್ಲಿ ಈ ತರ ಕಂಪ್ಲೀಟ್ ಅಗ್ರೆಸಿವ್ ಲುಕ್ ಬರುತ್ತೆ. ಇವನ್ Z900 ಕೂಡ ಇದೇ ಲುಕ್ ಅಲ್ಲಿ ಬರುತ್ತೆ. ಬನ್ನಿ ಈಗ ಗಾಡಿ ಆನ್ ಮಾಡೋಣ. ಸೊ ಈ ಡಿಸ್ಪ್ಲೇ ಸೈಜ್ ಬಂದು ಆಕ್ಚುಲಿ 5 ಇಂಚ್ ಬರುತ್ತೆ. 5 ಇಂಚ್ TFT ಸ್ಕ್ರೀನ್ ಇದು. ಇಲ್ಲಿ ಇಂಜಿನ್ ಆಯಿಲ್ ಇಂಡಿಕೇಟರ್ ಇದೆ, ಇಂಜಿನ್ ಮ್ಯಾಲ್ ಫಂಕ್ಷನ್ ಇಂಡಿಕೇಟರು, ABS ಇಂಡಿಕೇಟರು. ABS ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಈ ಲೈಟ್ ಹತ್ಕೊಳ್ಳುತ್ತೆ. ಸದ್ಯಕ್ಕೆ ಗಾಡಿ ಆಫ್ ಅಲ್ಲಿ ಇದೆಯಲ್ಲ ಅದರಿಂದ ಎಲ್ಲಾ ಲೈಟ್ಸ್ ಉರಿತಿದೆ ಅಷ್ಟೇ. ನೆಕ್ಸ್ಟ್ ಗೇರ್ ಪೊಸಿಷನ್ ಇಂಡಿಕೇಟರ್ ಸದ್ಯಕ್ಕೆ ಇದು ನ್ಯೂಟ್ರಲ್ ತೋರಿಸ್ತಿದೆ. ರನ್ನಿಂಗ್ ಅಲ್ಲಿ 1 2 3 4 ಆ ತರ ತೋರಿಸುತ್ತೆ. ಇದು ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್. ಇಲ್ಲಿ ಟೈಮ್ ಕೂಡ ಇದೆ 20:48 ತೋರಿಸ್ತಿದೆ ಟೈಮ್. ಇನ್ನ ಇದು RPM ಇಂಡಿಕೇಟರ್ ಕಂಪ್ಲೀಟ್ ನಿಮ್ಗೆ 10,000 RPM ತನಕ ಬರುತ್ತೆ. ಇದು ರೆಡ್ ಲೈನ್ ಆಗೋದು 10,000 RPM ಅಲ್ಲಿ. ಸ್ಪೀಡ್ ಇಂಡಿಕೇಟರ್ ಎಷ್ಟು ಸ್ಪೀಡ್ ಹೋಗ್ತಿದೆ ಅಂತ. ಸೊ ಇದು ಇಂಜಿನ್ ಟೆಂಪರೇಚರ್ ಇಂಡಿಕೇಟರ್ ಇಲ್ಲಿದೆ ನೋಡಿ ಇಲ್ಲಿ. ಇನ್ನು ನೆಕ್ಸ್ಟ್ ಇದರಲ್ಲಿ ಸೂಪರ್ ಮೋಟೋ ಮೋಡ್ ಬರುತ್ತೆ. ನೀವು ಬೇಕಂದ್ರೆ ಚೇಂಜ್ ಮಾಡ್ಕೋಬಹುದು. ಈಗ ಸದ್ಯಕ್ಕೆ ಇದು ರೋಡ್ ಮೋಡ್ ಅಲ್ಲಿ ಇದೆ. ಇಲ್ಲಿ ಫ್ಯೂಯಲ್ ಕನ್ಸಂಪ್ಷನ್ ತೋರಿಸುತ್ತೆ, ಬ್ಯಾಟರಿ ಡೀಟೇಲ್ಸ್ ತೋರಿಸುತ್ತೆ, ಇನ್ನು ಆವರೇಜ್ ಸ್ಪೀಡ್ ಇದು. ನೆಕ್ಸ್ಟ್ ಬಂದು ಇದು ಟ್ರಿಪ್ ಮೀಟರ್. ನಾನು ಆಗ್ಲೇ ಹೇಳ್ದಂಗೆ ಈ ಸ್ಕ್ರೀನ್ ನ ನೀವು ಈ 4 ಬಟನ್ ಮುಖಾಂತರ ಆಕ್ಸೆಸ್ ಮಾಡ್ಕೋಬಹುದು. ತುಂಬಾ ಬಿಸಿಲಿದೆ, ಮೇಲ್ಗಡೆಯಿಂದ ಬಿಸಿಲು ಬೀಳ್ತಿದೆ, ಅದರಿಂದ ಡೈರೆಕ್ಟ್ ಆಗಿ ಸ್ಕ್ರೀನ್ ಹತ್ರ ಹಿಡಿದ್ಬಿಡ್ತೀನಿ ಮೊಬೈಲು. ಈಗ ಕರೆಂಟ್ಲಿ ಮೋಟರ್ ಸೈಕಲ್ ಡೀಟೇಲ್ಸ್ ಹೋದ್ರೆ ABS ಅಲ್ಲಿ ಇದೆ, ರೋಡ್ ಮೋಡು, ಸೂಪರ್ ಮೋಟೋ ಮೋಡು. ನಿಮ್ಗೆ ಯಾವ್ದು ಬೇಕು ಅದಕ್ಕೆ ಸ್ವಿಚ್ ಹಾಕಬಹುದು ಇಲ್ಲಿಂದ. ಇನ್ನ ನೆಕ್ಸ್ಟ್ ಬೈಕ್ ಇನ್ಫೋ. ಬೈಕ್ ಇನ್ಫೋದಲ್ಲಿ ಕೂಲೆಂಟ್ ಟೆಂಪರೇಚರ್, ಫ್ಯೂಯಲ್ ರೇಂಜು, ಬ್ಯಾಟರಿ ಡೀಟೇಲ್ಸ್, ಓಡೋಮೀಟರ್ ಅಂದ್ರೆ ಎಷ್ಟು ಓಡಿದೆ ಗಾಡಿ ಅಂತ. ನೆಕ್ಸ್ಟ್ ಸರ್ವಿಸ್ ಇಂಟರ್ವಲ್ ಯಾವಾಗ ಅಂತ. ಸೊ ಅದನ್ನು ಕೂಡ ತೋರಿಸುತ್ತೆ. ಇಲ್ಲಿ ವಾರ್ನಿಂಗ್ಸ್ ಏನಾದ್ರು ವಾರ್ನಿಂಗ್ಸ್ ಇದ್ರೆ ತೋರಿಸುತ್ತೆ. ಸದ್ಯಕ್ಕೆ ಸೈಡ್ ಸ್ಟ್ಯಾಂಡ್ ಓಪನ್ ಇದೆ, ಅದನ್ನ ತೋರಿಸ್ತಾ ಇದೆ ಅಷ್ಟೇ. ಟ್ರಿಪ್ ಮೀಟರ್ಸು
2 ಟ್ರಿಪ್ ಬರುತ್ತೆ, ಟ್ರಿಪ್ 1 ಟ್ರಿಪ್ 2. ನಿಮಗೆ ಬೇಕಾದ್ರೆ ರೀಸೆಟ್ ಮಾಡ್ಕೋಬಹುದು. ಜೊತೆಗೆ ನಿಮಗೆ ಇಲ್ಲಿ ಟ್ರಿಪ್ ಟೈಮಿಂಗ್ಸ್ ಕೂಡ ತೋರಿಸ್ಬಿಡುತ್ತೆ, ಎಷ್ಟು ಟೈಮ್ ತಗೊಂಡ್ರಿ ಈ ಟ್ರಿಪ್ ನ ನೀವು ಕಂಪ್ಲೀಟ್ ಮಾಡೋದಕ್ಕೆ ಅಂತ. ಹಾಗೇನೆ ಡಿಸ್ಟೆನ್ಸ್, ಫ್ಯೂಯಲ್ ಕನ್ಸಂಪ್ಷನ್ ಅಂದ್ರೆ ಆವರೇಜ್ 100 ಕಿಲೋಮೀಟರ್ಸ್ಗೆ ಎಷ್ಟು ಲೀಟರ್ ಫ್ಯೂಯಲ್ ಹಿಡಿತಿದೆ ಅನ್ನೋದನ್ನು ಕೂಡ ತೋರಿಸುತ್ತೆ. ಆವರೇಜ್ ಸ್ಪೀಡ್ ಕೂಡ ತೋರಿಸುತ್ತೆ, ಈ ಟ್ರಿಪ್ ಅಲ್ಲಿ ನೀವು ಎಷ್ಟು ಆವರೇಜ್ ಸ್ಪೀಡ್ ಮಾಡಿದೀರಾ ಅಂತ. ನೆಕ್ಸ್ಟ್ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಬರುತ್ತೆ, ಅದ್ರ ಮುಖಾಂತರ ನೀವು ನ್ಯಾವಿಗೇಷನ್ ಮತ್ತೆ ಮ್ಯೂಸಿಕ್ ಕೂಡ ಕಂಟ್ರೋಲ್ ಮಾಡ್ಕೋಬಹುದು. ಬಟ್ ಅದು ಸದ್ಯಕ್ಕೆ ಡಿಸೇಬಲ್ ಆಗಿದೆ, ಮೋಸ್ಟ್ಲಿ ಅದು ಫಸ್ಟ್ ಸರ್ವಿಸ್ ಅಲ್ಲಿ ಎನೇಬಲ್ ಮಾಡ್ತಾರೆ ಅನ್ಕೋತೀನಿ. ಇದು ಬಂದು ಸೆಟ್ಟಿಂಗ್ಸ್ ಅಲ್ಲಿ ಫೇವರೇಟ್ಸ್. ಈ ಫೇವರೇಟ್ಸ್ ಅಲ್ಲಿ ನೀವು ಆಗ್ಲೇ ತೋರಿಸಿದ್ನಲ್ಲ ಕೆಳಗಡೆ 1 2 3 4 ಏನ್ ಡಿಸ್ಪ್ಲೇ ಮಾಡ್ಬೋದು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಕರೆಂಟ್ಲಿ ನಾವು ಅಲ್ಲಿ ನೋಡ್ದಂಗೆ ಫ್ಯೂಯಲ್ ಕನ್ಸಂಪ್ಷನ್, ಆವರೇಜ್ ಸ್ಪೀಡು ಅದನ್ನು ತೋರಿಸ್ತಿದೆ. ನಿಮ್ಗೆ ಬೇಕಾದಂಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನು ಇದು ಕ್ವಿಕ್ ಸೆಲೆಕ್ಟರು. ಸೊ ಇಲ್ಲಿ ಅಪ್ ಡೌನ್ ಆರೋಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವುದು ಬರಬೇಕು ಅನ್ನೋದು ಇಲ್ಲೇ ತೋರಿಸ್ಬಿಡುತ್ತೆ. ಇಲ್ಲಿ ಕ್ವಿಕ್ ಸೆಲೆಕ್ಟರ್ಗೆ ಹೋದರೆ ಅಪ್ಗೆ ಏನು ಬೇಕು ನಿಮಗೆ, ಬೈಕ್ ಇನ್ಫೋ ಬೇಕಾ, ನ್ಯಾವಿಗೇಷನ್ ಬೇಕಾ, ಆಡಿಯೋ ಬೇಕಾ, ಸೊ ಇನ್ನು ನೆಕ್ಸ್ಟು ಟ್ರಿಪ್ 2 ಬೇಕಾ, ಏನು ಬೇಕು ನೀವು ಇಲ್ಲಿ ಅಪ್ ಡೌನ್ ಆರೋಗೆ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೇನೆ ಇನ್ನು ಕನೆಕ್ಟಿವಿಟಿ, ಇದು ಬಂದು ಬ್ಲೂಟೂತ್ ಕನೆಕ್ಟಿವಿಟಿ ಮೊಬೈಲ್ದು. ಸೊ ಡೈರೆಕ್ಟ್ ಬ್ಲೂಟೂತು, ಫೋನ್ ಪೇರಿಂಗು, ಹೆಡ್ಸೆಟ್ ಕೂಡ ಪೇರಿಂಗ್ ಮಾಡ್ಕೋಬೋದು. ಹೆಡ್ಸೆಟ್ ಟೈಪ್ ಹೋದರೆ ಬ್ಲೂಟೂತು, ಕಾರ್ಡೆಡು, ಸೊ ಆ ಥರ ನೀವು ಪೇರ್ ಮಾಡ್ಕೋಬೋದು ಗಾಡಿಗೆ. ಇನ್ನು ನೆಕ್ಸ್ಟ್ ಬಂದು ಶಿಫ್ಟ್ ಲೈಟು. ಗಾಡಿ ಏನಾದರೂ ರೆಡ್ ಲೈನ್ ಆದರೆ ಯಾವ ಕಲರಲ್ಲಿ ಲೈಟ್ ಬರಬೇಕು ಅಂತ. ಶಿಫ್ಟ್ ಲೈಟ್ ಮೆನು ಇಸ್ ನಾಟ್ ಅವೈಲಬಲ್ ಬಿಲೋ 1000 ಕಿಲೋಮೀಟರ್ಸ್, ಅಂದರೆ ಇದನ್ನು ಕೂಡ ಫಸ್ಟ್ ಸರ್ವಿಸಲ್ಲಿ ಎನೇಬಲ್ ಆಗುತ್ತೆ. ಹಾಗೆಯೇ ಕ್ಲಾಕ್ ಆ್ಯಂಡ್ ಡೇಟು ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಯೂನಿಟ್ಸು ನೀವು ಅಂದರೆ ಡಿಸ್ಟೆನ್ಸು ಕಿಲೋಮೀಟ್ರಲ್ಲಿ ಬೇಕಾ, ಮೈಲ್ಸಲ್ಲಿ ಬೇಕಾ, ಅದನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಟೆಂಪ್ರೇಚರು ಸೆಲ್ಸಿಯಸಲ್ಲಿ ಬೇಕಾ, ಫ್ಯಾರನೈಟಲ್ಲಿ ಬೇಕಾ, ಸೊ ಅದನ್ನು ಕೂಡ ಇಲ್ಲಿ ಸೆಟ್ ಮಾಡ್ಕೋಬೋದು. ಎಕ್ಸ್ಟ್ರಾ ಫಂಕ್ಷನ್ಸು, ಕಾಲು, ಆಡಿಯೋ, ನ್ಯಾವಿಗೇಷನು, ರಿಮೋಟ್ ಕಂಟ್ರೋಲ್ ಮೋಡು, ಇದೆಲ್ಲ ನೀವು ಇಲ್ಲಿ ಏನೇ ಸೆಟ್ಟಿಂಗ್ಸ್ ಇದ್ರು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಷ್ಟು ನೋಡಿ ಲೇಟೆಸ್ಟ್ ಡ್ಯೂಕ್ 200 ಕಂಪ್ಲೀಟ್ಲಿ TFT ಸ್ಕ್ರೀನ್ ಬಗ್ಗೆ. ಗೈಸ್ ಬನ್ನಿ ಈಗ ನೆಕ್ಸ್ಟು ಈ ಗಾಡಿನ ಓಡಿಸಿ ನಿಮಗೆ ರಿವ್ಯೂ ಹೇಳ್ತೀನಿ, ಗಾಡಿ ಓಡಿಸೋದಕ್ಕೆ ಯಾವ ಥರ ಇದೆ ಅಂತ. ಗೈಸ್ ಬನ್ನಿ ಈಗ ಗಾಡಿ ಓಡಿಸಿ ನೋಡೋಣ. ಗಾಡಿನ ಆನ್ ಮಾಡಿದ ತಕ್ಷಣ ರೆಡಿ ಟು ರೇಸ್ ಅಂತ ಬರುತ್ತೆ ನೋಡಿ. ಇಲ್ಲಿ ಕಿಲ್ ಸ್ವಿಚ್ ಏನಾದರೂ ಆನ್ ಆಗಿದ್ರೆ ಕಿಲ್ ಸ್ವಿಚ್ ಪ್ರೆಸ್ಡ್ ಅಂತ ತೋರಿಸ್ತಾ ಇರುತ್ತೆ ಇಲ್ಲಿ ಡಿಸ್ಪ್ಲೇನಲ್ಲಿ. ನೀವು ಕಿಲ್ ಸ್ವಿಚ್ನ ಆಫ್ ಮಾಡಿದ ತಕ್ಷಣ ಅದು ಹೋಗುತ್ತೆ. ಈ ಗಾಡಿ ನನಗೆ ಎಲ್ಲಿ ಇಂಪ್ರೆಸ್ ಮಾಡ್ತು ಅಂದರೆ ಸಸ್ಪೆನ್ಷನಲ್ಲಿ. ಯೂಶ್ವಲಿ ನೇಕೆಡ್ ಬೈಕಲ್ಲಿ ಸಸ್ಪೆನ್ಷನ್ ಇಷ್ಟೊಂದು ಚೆನ್ನಾಗಿರಲ್ಲ ಆ್ಯಕ್ಚುಲಿ. ಈಗ ನಮ್ಮದು ಡಾಮಿನರ್ ಇದೆಯಲ್ಲ, ಅದರಲ್ಲಿ ಏನಾದ್ರು ಹೋದರೆ ಸಸ್ಪೆನ್ಷನ್ ಬಾಟಮ್ ಔಟ್ ಆಗುತ್ತೆ, ಈಸಿಯಾಗಿ ಬಾಟಮ್ ಔಟ್ ಆಗುತ್ತೆ. ಬಟ್ ಇದು ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ, ಗೊತ್ತೇ ಆಗಲ್ಲ ಗುಂಡಿ ಕೊಟ್ಟಿದ್ದು. ಇಲ್ಲಿಂದ ಮೈಕು ಕೈ ಕೊಟ್ಟಿದೆ, ಆಡಿಯೋ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ, ಬರೀ ರಾ ಫುಟೇಜ್ ಹಾಕಿರ್ತೀನಿ ನೋಡಿ.
ತೋರಿಸ್ಕೊಟ್ಟಿದ್ದಕ್ಕೆ ಮಂಡ್ಯ KTM ಶೋರೂಮ್ಗೆ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.